ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಬೆಂಡಿ ಫ್ರೈ ಮಾಡ್ತಾಯಿದ್ದೀನಿ. ನೋಡಲಿ, ಬಾಂಡ್ಲಿನ AMC ಕುಕ್ವೇರ್ AMC ಬಾಂಡ್ಲಿನ ಫ್ರೀ ಹೀಟ್ಗೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಲಿಡ್ ಕ್ಲೋಸ್ ಮಾಡ್ತೀನಿ ಈಗ. ನಾನು ಆಯಿಲ್ ಲೆಸ್ ಮಾಡ್ತಾ ಇರೋದು, ಆಯಿಲ್ ಹಾಕಲ್ಲ, ಹಾಗೆ ಮಾಡ್ತೀನಿ. ಇದು ಫ್ರೀ ಹೀಟ್ ಆಗಬೇಕು ನೋಡಿ. ಈಗ ಇದು ಫ್ರೀ ಹೀಟ್ ಆಗಿದೆ. ನಾನೀಗ ಬೆಂಡಿ ಹಾಕ್ತೀನಿ. ಈಗ ಇದಕ್ಕೆ ಉಪ್ಪು ಮತ್ತು ನಾನು ಒಂದು ಪೌಡ್ರು ಮಾಡಿ ಇಟ್ಕೊತಿದ್ದೀನಿ ಬೆಂಡಿ ಫ್ರೈಗೆ ಅಂತಲೇ, ವಿತೌಟ್ ಆಯಿಲು. ಬೆಂಡಿನ ಇದು ಮಧ್ಯೆ ಹಿಂಗೆ ಒಂಚೂರು ಹಿಂಗೆ ಸೀಳ್ಕೊಬೇಕು, ಹಿಂಗೆ ಚಾಕುವಲ್ಲಿ ಅಷ್ಟೇ. ಇಷ್ಟು ಉಪ್ಪು ಹಾಕಿದ್ದೀನಿ. ನೆಕ್ಸ್ಟು ಇದು ಉಪ್ಪು ಹಾಕಿ ಒಂದು 3 ಮಿನಿಟ್ಸು ಲಿಡ್ ಕ್ಲೋಸ್ ಮಾಡಿ 2 or 3 ಮಿನಿಟ್ಸ್ ಸಾಕು. ಆಮೇಲೆ ನಾನು ಮಸಾಲೆ ಹಾಕಿ ಆಮೇಲೆ ಕ್ಲೋಸ್ ಮಾಡಿಬಿಡ್ತೀನಿ. ಆಮೇಲೆ ಅದು ಸಿಮ್ಮಲ್ಲಿ ಇಟ್ಕೋಬೇಕು. ತುಂಬ ಸಿಮ್ ಬೇಡ, ಮೀಡಿಯಮ್ಗಿಂತ ಸ್ವಲ್ಪ ಕಡಿಮೆ, ತುಂಬ ಚೆನ್ನಾಗಾಗುತ್ತೆ. ಬೆಂಡಿ ಫ್ರೈ ಎಲ್ಲ ಆಗಾಗ ಒಂದು 2 ಮಿನಿಟ್ಸು ನಾನು ಇದು ಮಾಡ್ತೀನಿ. ಬೆಂಡಿ ಪಲ್ಯ ಮಾಡೋಂಗಿದ್ರೆ ಎಲ್ಲ ಹಾಕ್ಬಿಟ್ಟು ಒಂದು ಸಲ ಲಿಡ್ ಕ್ಲೋಸ್ ಮಾಡಿದ್ರೆ ಮತ್ತದು 98 ಡಿಗ್ರಿಗೆ ಬರೋವರೆಗೂ ಆಫ್ ಮಾಡಿಕೊಂಡು ಆಮೇಲೆ ಅದನ್ನು ಇದು ಮಾಡಿ. ನಾನೀಗ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಆಗಿದೆ, ಇದ್ರದ್ದೇ ನೀರು ಬಿಟ್ಕೊಂಡಿದೆ. ಈಗ ಇದಕ್ಕೆ ನಾನು ಮಸಾಲೆ ಹಾಕ್ತೀನಿ. ಜೀರಾ ಪೌಡರು ನಾನು ಮಾಡಿಟ್ಕೊಂಡಿರೋ ಇದು ಮಸಾಲ ನಾನು ಮಾಡಿಟ್ಕೊಂಡಿದ್ದೀನಿ ಬೆಂಡಿ ಫ್ರೈಗೆ ಅಂತಲೇ. ಅದು ಚೆನ್ನಾಗಾಗಿದೆ. ಸಿಮ್ಮಲ್ಲಿ ಇಟ್ಟು ಇದು ಮಾಡಬೇಕು ಯಾವಾಗಲೂ. ಬೆಂಡಿ ಫ್ರೈದು ತುಂಬ ಚೆನ್ನಾಗಾಗುತ್ತೆ. ಉಪ್ಪು ಸಾಕು, ಉಪ್ಪು ಕರೆಕ್ಟಾಗಿ ಆಗಿದೆ. ಈಗ ನಾನು ಲಿಡ್ ಕ್ಲೋಸ್ ಮಾಡಿ 2 ಮಿನಿಟ್ಸ್ ಬಿಟ್ಟು ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. 2 ಮಿನಿಟ್ಸ್ ಸಾಕಾಗಿದೆ ಆಗಲೇ. ಅದು ರೆಡಿ ಟು ಈಟ್ ಬೆಂಡಿ ಫ್ರೈ. ಸೂಪರಾಗಿದೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಬೆಂಡಿ ಫ್ರೈ ಮಾಡಿದ್ನಲ್ಲ, ಅದೇ ಬಾಣಲಿಯಲ್ಲೇ ಚಿಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಬಟ್ ಚಿಲ್ಲಿ ಫ್ರೈಗೆ ನಾನೊಂದು 1.5 ಸ್ಪೂನು ಆಯಿಲ್ ಹಾಕ್ತೀನಿ. ಯಾಕೆಂದರೆ ಚಿಲ್ಲಿ ಫ್ರೈಗೆ ಆಯಿಲ್ ಹಾಕಿದರೆ ಒಂಚೂರು ಖಾರನೂ ಮುರಿಯುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಇಷ್ಟು ಆಯಿಲ್ ಹಾಕ್ಕೋತೀನಿ. ಇದಕ್ಕೆ ನಾನು ಉಪ್ಪು ಮತ್ತು ಜೀರಾ ಪೌಡರ್ ಮಾತ್ರ ಹಾಕೋದು. ನಾನಿವತ್ತು ನಮ್ಮಲ್ಲಿ ಸ್ಪೆಷಲ್ಲು ಮಸಾಲೆ ಪರೋಟ, ದಾಲು, ಬೆಂಡಿ ಫ್ರೈ ಆ್ಯಂಡ್ ಚಿಲ್ಲಿ ಫ್ರೈ. ಇವತ್ತು ಸಂಡೇ ಸ್ಪೆಷಲ್ ಅಂದರೆ ನನ್ನ ಮಗಳು ಬಂದಿದ್ದಾಳೆ, ಹಾಗಾಗಿ ಮಾಡ್ತಾಯಿದ್ದೀನಿ. ಬನ್ನಿ ಎಲ್ರೂ. ಇದಕ್ಕೆ ಲಿಡ್ ಕ್ಲೋಸ್ ಮಾಡ್ತೀನಿ. ಈಗ ಸ್ವಲ್ಪ ಉಪ್ಪು, ಆಮೇಲೆ ಜೀರಾ ಪೌಡರ್ ಆಮೇಲೆ ಹಾಕ್ತೀನಿ ನಾನು. ನೋಡಿರಿ, ನಾನು ಬೆಂಡಿ ಫ್ರೈ ಮಾಡಿರೋದು ಒಂಚೂರು ಸ್ಟಿಕ್ ಆಗಿಲ್ಲ ಮತ್ತು ನಾನು ಆಯಿಲೇ ಹಾಕಿಲ್ಲ. ಅಷ್ಟು ಚೆನ್ನಾಗಾಗಿದೆ. ಸಿಮ್ಮಲ್ಲಿ ಇಡಬೇಕು ಯಾವಾಗಲೂ. ನಿಂಗೆ ಸಿಮ್ಮಲ್ಲಿ ಇಟ್ಕೊಂಡ್ರೇ ಚೆನ್ನಾಗಾಗುತ್ತೆ ಬೆಂಡಿದು. ಈ ಚಿಲ್ಲಿನೂ ಅಷ್ಟೇ, ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ, ಸಿಮ್ಮಲ್ಲೇ ಇಡ್ತಾಯಿದ್ದೀನಿ, ನೋಡೋಣ ಅಂತ. ಈಗ ಫ್ರೈಸ್ ರೆಡಿ ಆಗಿದೆ. ನಾನೀಗ ಸ್ವಲ್ಪ ಜೀರಾ ಪೌಡರ್ ಹಾಕ್ಕೊಳ್ತೀನಿ. 1 ಸ್ಪೂನ್ ಜೀರಾ ಪೌಡರ್ ಹಾಕಬೇಕು. ನೋಡಿ ತುಂಬ ಚೆನ್ನಾಗಾಗಿದೆ.
ರೈಸ್ ರೆಡಿ ಆಗಿದೆ. ಈಗ ಆಫ್ ಮಾಡ್ಕೊತೀನಿ ಸ್ಟವ್. ಬನ್ನಿ ಎಲ್ಲರೂ ಬೆಂಡಿ ಫ್ರೈ, ಪರೋಟ, ದಾಲು, ಮಸಾಲೆ ಪರೋಟ, ದಾಲು, ಬೆಂಡಿ ಫ್ರೈ ಆ್ಯಂಡ್ ಚಿಲ್ಲಿ ಫ್ರೈ. ಥ್ಯಾಂಕ್ ಯು.